ನಮಸ್ಕಾರ ಕರ್ನಾಟಕ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇಂಗ್ಲೆಂಡ್ನ ಹಾರ್ಟ್, ಹಾಗೆ ಜಗತ್ತಿನ ಮೊದಲನೆಯ ಇಂಡಸ್ಟ್ರಿಯಲ್ ಸಿಟಿ, ದ ಲ್ಯಾಂಡ್ ಆಫ್ ಕೆನಾಲ್ಸ್, ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ಗೆ ಸ್ವಾಗತ, ಸುಸ್ವಾಗತ. ನೀವು ಅಂದ್ಕೊತಾ ಇರ್ಬೋದು ಯಾವುದೋ ನದಿಯ ಪಕ್ಕದಲ್ಲಿ ಯಾಕೆ ನಿಂತಿದ್ದಾನೆ ಅಂತ. ಆದರೆ ಇದು ಯಾವುದೇ ನದಿ ಅಲ್ಲ. 3818 ಕಿಲೋಮೀಟರ್ ಉದ್ದದ ಕೆನಾಲ್ ಸಿಸ್ಟಮ್ನ ಒಂದು ಚಿಕ್ಕ ಭಾಗ. ನಿಮಗೆ ಕಂಪ್ಯಾರಿಷನ್ಗೆ ಹೇಳಬೇಕು ಅಂದರೆ ಕಾಶ್ಮೀರಿಂದ ಕನ್ಯಾಕುಮಾರಿಗೆ ಇರೋ ಡಿಸ್ಟೆನ್ಸ್ ಬಂದ್ಬಿಟ್ಟು 3214 ಕಿಲೋಮೀಟರ್. ಅಂದರೆ ಇಂಗ್ಲೆಂಡ್ನ ಕೆನಾಲ್ ಸಿಸ್ಟಮ್ ನಮ್ಮ ಕಾಶ್ಮೀರ್ ಮತ್ತು ಕನ್ಯಾಕುಮಾರಿಗಿರೋ ಡಿಸ್ಟೆನ್ಸ್ಗಿಂತನೂ ಕೂಡ ಜಾಸ್ತಿ ಇದೆ. ಆಲ್ಮೋಸ್ಟ್ 8-9 ಕಿಲೋಮೀಟ್ರ್ ಜಾಸ್ತಿ ಇದೆ. ಇದು ಕೇವಲ ಅಫಿಷಿಯಲ್ ಆಗಿ ರೆಕಾರ್ಡ್ ಆಗಿರೋ ಕೆನಾಲ್ಸ್ನ ಲೆಂತ್. ಉಳಿದಿರೋ ಕೆನಾಲ್ಸ್ನ ಲೆಂತ್ ಬಂದ್ಬಿಟ್ಟು 7000 ಕಿಲೋಮೀಟರ್ಗಿಂತಲೂ ಜಾಸ್ತಿ ಇದೆ. ಇಂಗ್ಲೆಂಡ್ನಲ್ಲಿ ಯಾವುದೇ ರೀತಿಯ ನೀರಿನ ಕೊರತೆ ಇಲ್ಲ. ಆದರೂ ಯಾಕೆ ಸಾವಿರಾರು ಕಿಲೋಮೀಟರ್ನ ಕೆನಾಲ್ಗಳನ್ನ ನಿರ್ಮಾಣ ಮಾಡಿದ್ರು ಅಂತ ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ. ಇದನ್ನು ತಿಳ್ಕೊಬೇಕು ಅಂದರೆ ನಾವು ಸರಿಸುಮಾರು 300 ವರ್ಷ ಹಿಂದಕ್ಕೆ ಹೋಗಬೇಕಾಗತ್ತೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿದ್ದು 1740ರಲ್ಲಿ. ಅದು ಕೂಡ ಇಂಗ್ಲೆಂಡ್ನಲ್ಲೇ ಸ್ಟಾರ್ಟ್ ಆಗಿದ್ದು. ಆ ಟೈಮಲ್ಲಿ ಪ್ರಾಪರ್ ಆಗಿರೋ ರಸ್ತೆಗಳು ಯಾವುದೇ ಥರದ್ದು ಇರಲಿಲ್ಲ. ರಸ್ತೆಗಳಿದ್ವು, ಆದರೆ ಪ್ರಾಪರಾಗಿ ಸರಕನ್ನು ಸಾಗಿಸೋಕ್ಕೆ ಈಸಿ ಇರ್ತಿರ್ಲಿಲ್ಲ. ಆವಾಗಿನ ಕುದುರೆ ಗಾಡಿಗಳು ತುಂಬ ಕಷ್ಟ ಆಗ್ತಾಯಿತ್ತು, ತುಂಬ ಟೈಮ್ ಬೇಕಿತ್ತು ಮತ್ತು ತುಂಬ ಕಾಸ್ಟ್ಲಿ ಕೂಡ ಆಗಿತ್ತು. ಹಾಗಾಗಿ ಬ್ರಿಡ್ಜ್ ವಾಟರ್ ಅನ್ನೋ ಒಬ್ಬ ತನ್ನ ಮೈನಿಂದ ಮ್ಯಾಂಚೆಸ್ಟರ್ಗೆ ಕೋಲನ್ನು ಹೆಂಗೆ ಟ್ರಾನ್ಸ್ಫರ್ ಮಾಡ್ದ ಅನ್ನೋದನ್ನು ನೋಡಿಕೊಂಡು ಅದೇ ಬ್ಲೂ ಪ್ರಿಂಟಲ್ಲಿ ಇಡೀ ಇಂಗ್ಲೆಂಡ್ ತುಂಬ ಹಲವಾರು ಕೆನಾಲ್ಗಳನ್ನು ಬಿಲ್ಡ್ ಮಾಡ್ತಾರೆ. ಕೆನಾಲ್ಗಳನ್ನ ಬಿಲ್ಡ್ ಮಾಡೋಕ್ಕೆ ಮೇಯ್ನಾಗಿ ಮೋಟಿವ್ ಸಿಕ್ಕಿದೆ ಅಲ್ಲಿಂದ. ತುಂಬ ಕಾಟನ್ ಇಂಡಸ್ಟ್ರೀಸು ಬಿಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಬೇಕಾಗಿರೋ ಕಲ್ಲಿದ್ದಲು, ಕಬ್ಬಿಣ, ಅದನ್ನೆಲ್ಲ ಬರೋದಕ್ಕೆ ಈ ಕೆನಾಲ್ಗಳು ತುಂಬ ಯೂಸ್ಫುಲ್ ಆಯಿತು. ಸೊ ಇಂಗ್ಲೆಂಡ್ನಲ್ಲಿ ಬಿಲ್ಟ್ ಆಗಿರೋ ಮೊದಲನೇ ಕ್ಯಾನಲ್ ಅಂದರೆ ಬ್ರಿಡ್ಜ್ ವಾಟರ್ ಕ್ಯಾನಲ್. ಇದೇ ಕೆನಾಲ್ನ ಬ್ಲೂ ಪ್ರಿಂಟ್ನ ಯೂಸ್ ಮಾಡಿಕೊಂಡು ಸಾವಿರಾರು ಕಿಲೋಮೀಟರ್ಗಳ ಕೆನಾಲ್ಗಳನ್ನು ಬಿಲ್ಡ್ ಮಾಡ್ತಾರೆ. ಒಂದು ಅಬ್ಸರ್ವ್ ಮಾಡ್ಬೋದು, ಕೇವಲ ಒಂದು ಸೈಡ್ ಆಫ್ ದ ಕೆನಾಲ್ ಮಾತ್ರ ಜಾಗ ಇರುತ್ತೆ. ಅದು ಏನಕ್ಕೆ ಅಂದರೆ ಕುದುರೆಗಳನ್ನು ಕಟ್ಬಿಟ್ಟು ಆ ಬೋಟ್ಗಳನ್ನು ಎಳ್ಕೊಂಡು ಹೋಗೋದಕ್ಕೆ ಆ ಜಾಗವನ್ನು ಮಾಡಿರೋದು. ಮತ್ತು ಆಪೋಸಿಟ್ ಸೈಡಲ್ಲಿ ಯಾವುದೇ ಥರದ ರೋಡ್ ಇರೋಲ್ಲ ನಿಮಗೆ. ಇದು ತುಂಬ ಈಸಿ ಆಗಿಬಿಡ್ತು. ಆದ್ದರಿಂದನೇ ಈ ಕೆನಾಲ್ಗಳು ಸಾವಿರಾರು ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿ ಹರಡಿದ್ದು. ಈ ಕೆನಾಲ್ಗಳನ್ನು ಕಟ್ಟೋಕ್ಕೆ ಅಷ್ಟೇನು ಈಸಿ ಇರಲಿಲ್ಲ. ತುಂಬ ಜನರು ಪರಿಶ್ರಮ ಇದರಲ್ಲಿದೆ. ಆಲ್ಮೋಸ್ಟ್ 100-150 ವರ್ಷಗಳ ಕಾಲ ಇವು ಇಂಗ್ಲೆಂಡ್ನಲ್ಲಿ ಕೆನಾಲ್ಗಳನ್ನು ಬಿಲ್ಡ್ ಮಾಡಿದ್ದಾರೆ. ಕೇವಲ 10-20 ವರ್ಷಕ್ಕೆ ಪೂರ್ತಿ ಕೆನಾಲ್ಗಳನ್ನು ಬಿಲ್ಡ್ ಮಾಡಿಲ್ಲ. ನಿಮಗೆ ಇವಾಗ ಈ ಜಾಗ ತುಂಬ ಶಾಂತವಾಗಿ ಕಾಣುತ್ತೆ. ಅದೇ 250-300 ವರ್ಷದ ಹಿಂದೆ ಈ ಜಾಗದಲ್ಲಿ ಬೋಟ್ಗಳ ಟ್ರಾಫಿಕ್ಕೇ ಆಗ್ತಾಯಿತ್ತು.
ಇನ್ನೊಂದು ಆಶ್ಚರ್ಯವಾದ ವಿಷಯ ಏನು ಅಂದರೆ, ಈ ಎಲ್ಲ ಕೆನಾಲ್ಗಳನ್ನು ಮನುಷ್ಯರೇ ಡಿಗ್ ಮಾಡಿ ಬಿಲ್ಡ್ ಮಾಡಿರೋದು. ಒಂದೊಂದು ಕೆನಾಲ್ಗೂ 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷಗಳವರೆಗೂ ಕೂಡ ಈ ಕೆನಾಲ್ಗಳನ್ನು ಅಗ್ದು ತೆಗ್ದಿರೋದು. ಆವಾಗಿನ ಕಾಲದಲ್ಲಿ ಮಷಿನರಿಗಳು ಅಥವಾ JCBಗಳು ಎಲ್ಲ ಇರಲಿಲ್ಲ. ಆ ಕಾಲದಲ್ಲಿ ಎಷ್ಟು ಕೆನಾಲ್ಗಳನ್ನು ಬಿಲ್ಟ್ ಮಾಡಿದ್ರು, ಬೋಟ್ಗಳನ್ನ ಬಿಲ್ಟ್ ಮಾಡಿದ್ರು ಅಂತ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಆ ಕಾಲವನ್ನು ಸ್ಪೆಸಿಫಿಕ್ಕಾಗಿ ಮ್ಯಾಂಚೆಸ್ಟರ್ನಲ್ಲಿ ಕೆನಾಲ್ ಮೇನಿಯಾ ಅಂತಲೂ ಕೂಡ ಕರೀತಾರೆ. ಅಂದರೆ ಇವರು ಕೆನಾಲ್ ಮತ್ತು ಬೋಟ್ಗಳನ್ನು ಬಿಲ್ಡ್ ಮಾಡೋದರಲ್ಲಿ ಹುಚ್ಚರಾಗ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಅಷ್ಟು ರೀತಿಯಲ್ಲಿ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಆವಾಗಲೇ. ನಿಮಗೆ ಒಂದು ಕ್ವಶನ್ ಬರ್ಬೋದು, ಒಂದು ಲೆವೆಲ್ಲು ಆಫ್ ಗ್ರೌಂಡಿಂದ ಮತ್ತೊಂದು ಲೆವೆಲ್ ಆಫ್ ಗ್ರೌಂಡ್ಗೆ ಈ ಬೋಟ್ಗಳು ಹೇಗೆ ಹೋಗ್ತಾಯಿದ್ವು ಅಂತ. ಯಾಕೆಂದರೆ ಎಲ್ಲ ಗ್ರೌಂಡ್ ಲೆವೆಲು ಒಂದೇ ಥರ ಇಲ್ಲ. ಒಂದು ಕಡೆ ಗುಡ್ಡ ಬರುತ್ತೆ, ಒಂದು ಕಡೆ ತಗ್ಗಿರುತ್ತೆ. ಅದೇ ಪ್ರಾಬ್ಲಮ್ನ ಟ್ಯಾಕಲ್ ಮಾಡೋಕ್ಕೆ ಇವರು ಕಂಡುಹಿಡಿದಿದ್ದು ಲಾಕ್ ಗೇಟ್ಸ್ ಅಂತ. ನೀವಿಲ್ಲಿ ನೋಡ್ಬೋದು, ಬೋಟ್ ಅಲ್ಲಿಂದ ಬಂದು ಒಳಗಡೆ ಹೋಗುತ್ತೆ, ಈ ವಾಟರ್ ಲೆವೆಲ್ಗೆ ನೀರನ್ನು ತುಂಬಿಸ್ತಾರೆ. ಇದಾದಮೇಲೆ ಮತ್ತೊಂದು ಗೇಟ್ ಇರುತ್ತೆ, ಆ ಗೇಟನ್ನು ನಿಮಗೆ ತೋರಿಸ್ತೀನಿ ಇವಾಗ. ಈ ಗೇಟಿಂದ ನೀರನ್ನು ನಿಧಾನಕ್ಕೆ ಕಮ್ಮಿ ಮಾಡ್ತಾರೆ. ಕೆಳಗಡೆ ವಾಟರ್ ಲೆವೆಲ್ ಇದೆಯಲ್ಲ, ಅದೇ ಲೆವೆಲ್ಗೆ ಈ ವಾಟರ್ನ ತೊಗೊಂಬರ್ತಾರೆ. ಇಲ್ಲಿಂದ ನೀರನ್ನು ಕ್ಲೀನಾಗಿ ಪೋಲ್ ಮಾಡಿ ಅದಾದಮೇಲೆ ಈ ಗೇಟನ್ನು ಓಪನ್ ಮಾಡ್ತಾರೆ. ಗೇಟ್ ಓಪನ್ ಮಾಡಿದಾಗ ಆ ಲೆವೆಲ್ದು ಮತ್ತು ಈ ಲೆವೆಲ್ದು ವಾಟರ್ ಸೇಮ್ ಆಗುತ್ತೆ. ಆವಾಗ ಬೋಟನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ ಮಾಡ್ತಾರೆ. ಸೇಮ್ ಪ್ರಿನ್ಸಿಪಲ್ಲು ಕೆಳಗಡೆಯಿಂದ ಮೇಲೆ ಬರಬೇಕು ಅಂದ್ರೂ ಅದೇ ಥರ ಈ ವಾಟರ್ ಲೆವೆಲ್ನ ಕೆಳಗೆ ಮಾಡಿ ಈ ಗೇಟನ್ನು ಓಪನ್ ಮಾಡ್ಕೊತಾರೆ. ಆ ಬೋಟ್ ಆ ಕಡೆಯಿಂದ ಈ ಕಡೆ ಬಂದಾದಮೇಲೆ ಈ ಗೇಟನ್ನು ಕ್ಲೋಸ್ ಮಾಡಿ ಆ ಗೇಟನ್ನು ಓಪನ್ ಮಾಡ್ತಾರೆ. ಆ ಗೇಟನ್ನು ಓಪನ್ ಮಾಡಿದಾಗ ಅಲ್ಲಿರೋ ನೀರು ಮತ್ತು ಇಲ್ಲಿರೋ ನೀರು ಎರಡು ಒಂದೇ ಲೆವೆಲ್ಗೆ ಬರುತ್ತೆ. ಆವಾಗ ಈ ಬೋಟು ಆ ಕಡೆಯಿಂದ ಆ ಕಡೆ ಹೋಗುತ್ತೆ. ನೋಡ್ಬೋದು ನೀವು ಇವಾಗ ಸಿಸ್ಟಮ್ ಹೇಗಿದೆ ಅಂತ. ಇದೇ ಟೆಕ್ನಿಕನ್ನೇ ಯೂಸ್ ಮಾಡಿ ಸ್ಯೂಸ್ ಕ್ಯಾನಲ್ನು ಕೂಡ ಬಿಲ್ಟ್ ಮಾಡಿರೋದು. ಅಲ್ಲಿ ದೊಡ್ಡ ದೊಡ್ಡ ಶಿಪ್ಗಳು ಒಂದು ಜಾಗದಿಂದ ಅಥವಾ ಒಂದು ಲೆವೆಲಿಂದ ಮತ್ತೊಂದು ಲೆವೆಲ್ಗೆ ಜಂಪ್ ಆಗುತ್ತೆ. ಬಟ್ ಇಲ್ಲಿ ಚಿಕ್ಕ ಚಿಕ್ಕ ಬೋಟ್ಗಳಿಗೆ ಮಾಡಿದ್ದಾರೆ. ವೆಲ್ಕಮ್ ಟು ಬಾರ್ಟನ್ ಆಕ್ವಾಡಕ್ಟ್. ಜಗತ್ತಿನ ಒಂದೇ ಒಂದು ಮೂವ್ ಆಗುವಂತಹ ಆಕ್ವಾಡಕ್ಟ್ ಈ ಬಾರ್ಟನ್ ಆಕ್ವಾಡಕ್ಟ್. ಅದ್ರ ಜೊತೆಗೆ ಮತ್ತೊಂದು ಬ್ರಿಡ್ಜ್ ಕೂಡ ಇದೆ, ಬಾರ್ಟನ್ ಬ್ರಿಡ್ಜ್ ಅಂತ. ಅದು ಕೂಡ ಇದ್ರ ಜೊತೆಗೆ ಮೂವ್ ಆಗುತ್ತೆ. ಇವಾಗ ನೀವು ನೋಡ್ಬೋದು ಆಕ್ವಾಡಕ್ಟ್ ಮತ್ತು ಬ್ರಿಡ್ಜ್ ಹೇಗಿದೆ ಅಂತ. ಈ ಆಕ್ವಾಡಕ್ಟ್ ಮೂವ್ ಆಗುತ್ತಲ್ಲ, ಆವಾಗ ಅದು ಒಳಗಡೆ ಇರೋ ನೀರನ್ನ ಅವರು ಬಿಡಲ್ಲ. ಅದು ಒಳಗಡೆ ಇರೋ ನೀರು ಹಾಗೆ ಇರುತ್ತೆ, ಹಾಗೆ ಅದು ಮೂವ್ ಆಗುತ್ತೆ. ಅದಾದಮೇಲೆ ಅದು ಟೋಟಲ್ ವೆಯ್ಟ್ ಎಷ್ಟಿರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದರದ್ದು ಸ್ಪೆಷಾಲಿಟಿ ಏನು ಅಂತ. ಆಲ್ಮೋಸ್ಟ್ 1450 ಟನ್ ವೆಯ್ಟ್ ಇದೆ ಅದು. ಯಾವಾಗ ರೊಟೇಟ್ ಮಾಡ್ತಾರೆ ಅಂದರೆ, ಇದು ಕೂಡ ಮ್ಯಾಂಚೆಸ್ಟರ್ಗೆ ಹೋಗುವಂಥ ಶಿಪ್ ಕೆನಾಲ್
ಇಲ್ಲಿ ದೊಡ್ಡ ದೊಡ್ಡ ಶಿಪ್ಗಳು ಹೋಗುತ್ತೆ. ಆ ಟೈಮಲ್ಲಿ ಮಾತ್ರ ಬ್ರಿಡ್ಜ್ ಮತ್ತು ಅಕ್ವಾಡಕ್ಟನ್ನ ಮೂವ್ ಮಾಡ್ತಾರೆ. ನೀವು ನೋಡ್ಬೋದು ಎಷ್ಟು ಮ್ಯಾಸಿವ್ ಆಗಿದೆ ಅಂತ ದೇವರು. ಈ ಶಿಪ್ ಕೆನಾಲ್ನ ಬಿಲ್ಟ್ ಮಾಡಿರೋ ಕಥೆನೇ ಇಂಟ್ರೆಸ್ಟಿಂಗು. ಸುಮಾರು 200 ವರ್ಷಗಳ ಹಿಂದೆ ಮ್ಯಾಂಚೆಸ್ಟರ್ನ ಯಾವುದೇ ಗೂಡ್ಸ್ ಹೋಗಬೇಕಿತ್ತು ಅಂದರೂ, ಶಿಫ್ಟು ಹೋಗಬೇಕಿತ್ತು ಅಂದರೂ ಅದನ್ನು ಲಿವರ್ಪೂಲಿಂದ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಕಾಲಕ್ರಮೇಣ ಏನಾಯಿತು, ಲಿವರ್ಪೂಲ್ನ ಪೋರ್ಟ್ಗಳು ತುಂಬ ಬ್ಯುಸಿಯಾಗೋಕ್ಕೆ ಸ್ಟಾರ್ಟ್ ಆಯಿತು. ಆದ್ದರಿಂದ ಲಿವರ್ಪೂಲ್ನ ಪೋರ್ಟ್ ಕಮಿಟಿ ಏನು ಮಾಡುತ್ತೆ ಅಂದರೆ, ಅಲ್ಲಿಗೆ ಬರೋ ಬೋಟ್ಗಳು ಅಥವಾ ಎಕ್ಸ್ಪೋರ್ಟ್ ಆಗೋ ಗೂಡ್ಸ್ಗಳ ಮೇಲೆ ಟ್ಯಾಕ್ಸನ್ನು ಜಾಸ್ತಿ ಮಾಡುತ್ತೆ. ಆ ಟ್ಯಾಕ್ಸನ್ನು ಅವಾಯ್ಡ್ ಮಾಡೋಕ್ಕೆ ಅಂತಲೇ ಈ ಮ್ಯಾಂಚೆಸ್ಟರ್ ಶಿಪ್ ಕೆನಾಲ್ನ ಬಿಲ್ಟ್ ಮಾಡಿರೋದು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗೋ ಟೈಮಲ್ಲಿ ಮ್ಯಾಂಚೆಸ್ಟರ್ನಲ್ಲಿ ತುಂಬ ಇಂಡಸ್ಟ್ರಿಗಳು ಬಿಲ್ಟ್ ಆಗ್ತದೆ. ಕೋಲ್, ಮೈನಿಂಗ್ ಮತ್ತು ಕಾಟನ್ದು. ಆ ಪ್ರಾಡಕ್ಟ್ಗಳನ್ನ ಎಲ್ಲದನ್ನೂ ಶಿಪ್ ಮಾಡಬೇಕು ಅಂದರೆ ಒಂದು ಈಸಿ ವೇ ಬೇಕಾಗಿರುತ್ತೆ. ಆವಾಗಲೇ ಈ ಶಿಪ್ ಕೆನಾಲ್ನ ಬಿಲ್ಟ್ ಮಾಡಿರೋದು. By the end of 1900 ಇಂಗ್ಲೆಂಡ್ನಲ್ಲಿ 8,000 ಕಿಲೋಮೀಟರ್ ಅಷ್ಟು ಕೆನಾಲ್ಗಳನ್ನು ಬಿಲ್ಟ್ ಮಾಡಿದ್ರು. ಯಾವಾಗ ಸ್ಟೀಮ್ ಇಂಜಿನ್ದು ಟ್ರೈನ್ಗಳು ಸ್ಟಾರ್ಟ್ ಆದವು, ಆವಾಗ ಈ ಕೆನಾಲ್ಗಳನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಥರ ನೆಗ್ಲೆಕ್ಟ್ ಮಾಡಿದ ಕಾರಣ ಆಲ್ಮೋಸ್ಟ್ 4,000 ಕಿಲೋಮೀಟರ್ನ ಅಷ್ಟು ಕೆನಾಲ್ಗಳು ಇಂದಿಗೂ ಕೂಡ ಹಾಳಾಗಿವೆ. ಯಾವುದೇ ಥರದ ಮೇಂಟೆನೆನ್ಸ್ ಇಲ್ಲ ಅಥವಾ ರಿಪೇರ್ ಇಲ್ಲ, ಹಾಗೆ ಮುಚ್ಚೋಗ್ತಾ ಇದ್ದಾವೆ. ಉಳಿದಿರುವಂಥ ಕೆನಾಲ್ಗಳನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೂ ಅದನ್ನು ಟೂರಿಸಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಹಾಗೆ ತುಂಬ ವೈಲ್ಡ್ ಲೈಫ್ ಕೂಡ ಅದೇ ಕೆನಾಲ್ಗಳಲ್ಲಿ ಜೀವನ ಮಾಡ್ತಾ ಇದ್ದಾವೆ ಇವಾಗ. ಗೌರವ 250 ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಈ ಕೆನಾಲ್ಗಳು ಇವತ್ತಿಗೂ ಕೂಡ ವರ್ಕ್ ಆಗ್ತಾ ಇದ್ದಾವೆ. ಒಂದು ದೇಶದ ಇತಿಹಾಸವನ್ನು ಚೇಂಜ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಯುದ್ಧಗಳು ಬೇಕಾಗಿಲ್ಲ. ಕೇವಲ ಒಂದು ಚಿಕ್ಕ ಐಡಿಯಾ ಸಾಕು. ಈ ಐಡಿಯಾನೇ ಈ ಥರದ ಕೆನಾಲ್ಗಳು. ಮ್ಯಾಂಚೆಸ್ಟರ್ಗೆ ಯಾವಾಗಲೂ ಈ ಥರ ಶಿಪ್ ಕೆನಾಲ್ನ ಆಕ್ಸೆಸ್ ಇರಲಿಲ್ಲ. 1894ರಲ್ಲಿ ಈ ಶಿಪ್ ಕೆನಾಲ್ ಬಿಲ್ಡ್ ಆಗಿರೋದು. ಅಲ್ಲಿವರೆಗೂ ಯಾವುದೇ ಥರದ ಶಿಪ್ ಕೆನಾಲ್ಗೆ ಆಕ್ಸೆಸ್ ಇರಲಿಲ್ಲ ಮ್ಯಾಂಚೆಸ್ಟರ್ಗೆ. ಮ್ಯಾಂಚೆಸ್ಟರ್ ಒಂದು ಕಾಲದಲ್ಲಿ ಇಂಡಸ್ಟ್ರಿಯಲ್ ಸಿಟಿ ಅಂತ ಹೆಸರು ಪಡೆಯೋದಕ್ಕೆ ಯಾವ್ಯಾವ ಕಾರಣಗಳು ಇದು ಅಂತ ನೀವು ತಿಳ್ಕೊಂಡಿದ್ದೀರ ಇವಾಗ. ಇದೇ ಥರ ಮುಂದೆ ಚೆನ್ನಾಗಿರೋ ವಿಡಿಯೋನ ತೊಗೊಂಬರ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.